Hello everyone, welcome back to my channel. We had started our second chapter, that is Principles of Management, and we had started the topic of scientific management. And in our previous video, we did the scientific management principles given by F.W. Taylor. And as I had already told you, scientific management has one concept, that is of principle, and the other concept is the techniques. And in today's video, we are going to learn the scientific management techniques given by F.W. Taylor. So we already understood scientific management ಅಂದ್ರೆ business ಅಲ್ಲಿ management ನ ಮಾಡೋದು ಅಥವಾ activities ನ ಮಾಡೋದು in a scientific manner, in a logical manner, in a technical manner. Now in this scientific management, again, F.W. Taylor is called as the father of scientific management, and he has given us 5 techniques. ಈ 5 techniques ಯಾವ್ಯಾವುದು? First is functional foremanship, second standardization and simplification, third work study, fourth differential piece wage system, and fifth is mental revolution. Now we'll just brief it out. First, that is functional foremanship ಅಲ್ಲಿ ಇವರು ಏನು ಹೇಳ್ತಿದ್ದಾರೆ ಅಂದ್ರೆ ಬಿಸ್ನೆಸ್ ಅಲ್ಲಿರೋ ಒಂದು ಫ್ಯಾಕ್ಟ್ರಿನ 2 ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಡಿವೈಡ್ ಮಾಡಿಬಿಟ್ಟು ಕೆಲಸ ಮಾಡಿ, ಅಂದ್ರೆ ಒಂದು ಹೋಲ್ ಫ್ಯಾಕ್ಟ್ರಿ ಇರೋದನ್ನ 2 ಡಿಪಾರ್ಟ್ಮೆಂಟ್ಸ್ಗೆ ಕನ್ವರ್ಟ್ ಮಾಡಿ ಅಂತ ಹೇಳಿ ಅದರಲ್ಲಿ ನೀವು ಮ್ಯಾನೇಜ್ಮೆಂಟ್ ಮಾಡಿ ಅಂತ ಈ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತಿದೆ. ಸೆಕೆಂಡ್, ಸ್ಟ್ಯಾಂಡರ್ಡೈಸೇಷನ್ ಅಂಡ್ ಸಿಂಪ್ಲಿಫಿಕೇಶನ್ ಅಂದ್ರೆ ಒಂದು ಬಿಸ್ನೆಸ್ ಅಲ್ಲಿ ಎಲ್ಲ ಆಕ್ಟಿವಿಟೀಸ್ಗೆ ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡಿ ಅಂಡ್ ಕೆಲಸ ಮಾಡಬೇಕಾದ್ರೆ ಸಿಂಪ್ಲಿಫೈ ಮಾಡಿ ಆ ಕೆಲಸನ. ನೆಕ್ಸ್ಟ್, ವರ್ಕ್ ಸ್ಟಡಿ ಅಂದ್ರೆ ಬಿಸ್ನೆಸ್ ಅಲ್ಲಿ ಆಕ್ಟಿವಿಟೀಸ್ ಮಾಡೋಕ್ಕಿಂತ ಮುಂಚೆ ಆ ಆಕ್ಟಿವಿಟೀಸ್ ನ ಆ ವರ್ಕ್ ನ ಸ್ಟಡಿ ಮಾಡಿ ಆ ವರ್ಕ್ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ಪ್ರಾಪರ್ ಆಗಿ ಲಾಜಿಕಲಿ ಸ್ಟಡೀಸ್ ನ ಮಾಡಿ ಅಂತ ಹೇಳ್ತಿದೆ ವರ್ಕ್ ಸ್ಟಡಿ. ನೆಕ್ಸ್ಟ್, ಡಿಫರೆನ್ಷಿಯಲ್ ಪೀಸ್ ವೇಜ್ ಸಿಸ್ಟಮ್ ಅಂದ್ರೆ ಬಿಸ್ನೆಸ್ ಅಲ್ಲಿರೋ ಎಲ್ಲ ವರ್ಕರ್ಸ್ಗೆ ವೇಜಸ್ ನ ಕೊಡಿ ಆನ್ ಅ ಡಿಫರೆಂಟ್ ಬೇಸಿಸ್, ಇನ್ ಅ ಡಿಫರೆಂಟ್ ಮ್ಯಾನರ್. Next, lastly, mental revolution. Mental revolution is talking about changing the attitudes of the people in the organization. Now, this was just to give you an idea overview of what we are going to learn. And in today's video, we are going to learn the standardization and simplification, differential piece weight system, and mental revolution in detail. And these veredakku I will be making another videos where we'll get the clarity, because these are a little lengthier topics compared to all the 3 of them. So now let us understand the meaning of standardization and simplification. Now, standardization means setting the standards for every business activity. ಅಂದ್ರೆ ಬಿಸ್ನೆಸ್ ಅಲ್ಲಿರೋ ಎಲ್ಲ ಆಕ್ಟಿವಿಟೀಸ್ಗೆ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡೋದು. ಅಂದ್ರೆ ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ ವಿ ಆರ್ ಡೂಯಿಂಗ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿಸ್ ಮಾರ್ಕರ್ ಪೆನ್. ಸೊ ಇವಾಗ ಈ ಮಾರ್ಕರ್ ಪೆನ್ದು ಸೈಜ್ ಎಷ್ಟಿರಬೇಕು, ವೇಟ್ ಎಷ್ಟಿರಬೇಕು, ಕಲರ್ ಯಾವ್ದಿರಬೇಕು, ಇವಾಗ ಇದ್ರಲ್ಲಿ ಡಿಸೈನ್ ಹೇಗಿರಬೇಕು, ಎವ್ರಿಥಿಂಗ್ ಇಸ್ ಪ್ರಾಪರ್ಲಿ ಡಿಸೈನ್, ಎವ್ರಿಥಿಂಗ್ ಇಸ್ ಪ್ರಾಪರ್ಲಿ ಫಸ್ಟ್ ಡಿಸೈಡೆಡ್. ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಆಗ್ತಾ ಇದೆ. ಆ ಸ್ಟ್ಯಾಂಡರ್ಡ್ ಪ್ರಕಾರ ಬಿಸ್ನೆಸ್ ಅಗೇನ್ ಆ ಸ್ಟ್ಯಾಂಡರ್ಡ್ ಸೆಟ್ ಆಗ್ತಿದೆ ಒಂದು ಆಕ್ಟಿವಿಟಿಗಲ್ಲ, ಎಲ್ಲ ಆಕ್ಟಿವಿಟೀಸ್ಗೆ, ಬಿಸ್ನೆಸ್ ಅಲ್ಲಿರೋ ಎಲ್ಲ ಆಕ್ಟಿವಿಟೀಸ್ಗೆ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡೋದು. ಅದನ್ನ ನಾವೇನಂತ ಕರಿತೀವಿ? ಸ್ಟ್ಯಾಂಡರ್ಡೈಸೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒನ್ ಮೋರ್, ವಿ ಹ್ಯಾವ್ ದಿಸ್ ಡಸ್ಟರ್ ಓವರ್ ಹಿಯರ್ ಅಂಡ್ ಯು ಹ್ಯಾವ್ ಸೀನ್ ಮೆನಿ ಅದರ್ ಡಸ್ಟರ್ಸ್, ಡಿಫ್ರೆಂಟ್ ಡಿಸೈನ್ ಡಸ್ಟರ್ಸ್ ನೋಡಿದೀರಾ. ಇವಾಗ ಈ ಡಸ್ಟರ್ ಅಲ್ಲಿ ಈ ಡಸ್ಟರ್ದು ಸೈಜ್ ಹೇಗಿರ್ಬೇಕು, ಎಷ್ಟಿರ್ಬೇಕು, ಈ ಡಸ್ಟರ್ದು ವೇಟ್ ಎಷ್ಟಿರಬೇಕು, ಇದ್ರದ್ದು ಡಿಸೈನ್ ಏನಿರಬೇಕು, ವಾಟ್ ಶುಡ್ ಬಿ ದಿ ಕಲರ್ ಆಫ್ ದಿಸ್, ರೈಟ್? ಅಗೇನ್ ವಾಟ್ ಇನ್ ಆಲ್ ಶುಡ್ ಬಿ ದಿ, ಇವಾಗ ಯಾವ ಕಲರ್ ಇರಬೇಕು ಅಂತ ಎಲ್ಲ ಡಿಸೈಡ್ ಆಗ್ತಾ ಇದೆ ಅಲ್ವಾ. ಸೊ ದಟ್ ಇಸ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡೈಸೇಷನ್. ಸೊ ಸ್ಟ್ಯಾಂಡರ್ಡೈಸೇಷನ್ ಇಸ್ ನಥಿಂಗ್ ಬಟ್ ಬಿಸ್ನೆಸ್ ಅಲ್ಲಿರೋ ಎಲ್ಲ ಆಕ್ಟಿವಿಟೀಸ್ಗೆ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡೋದು. ಇವಾಗ ಸ್ಟ್ಯಾಂಡರ್ಡ್ಸ್ ನ ಯಾಕೆ ಸೆಟ್ ಮಾಡಬೇಕು? ಬಿಕಾಸ್ ಸ್ಟ್ಯಾಂಡರ್ಡ್ ಸೆಟ್ ಆದ್ರೆ, ಒಂದು ಲೆವೆಲ್ ಸೆಟ್ ಆದ್ರೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಬೋದು ಅಂತ. ನಾವು ವೆನ್ ಯುವರ್ ರೀಡಿಂಗ್ ಆಲ್ಸೋ, ನೀವು ಕೂಡ ಏನ್ ಮಾಡ್ತೀರಾ, ಲೆಟ್ ಅಸ್ ಸೇ ಎಕ್ಸಾಮ್ ಟೈಮ್ ಅಲ್ಲಿ ಅಥವಾ ನಾರ್ಮಲಿ ಸ್ಟಡೀಸ್ ಮಾಡ್ತಿದ್ದೀರಾ ಅಂದ್ರೆ ಒಂದು ಟಾರ್ಗೆಟ್ ಇರ್ತೀರಾ. ಯು ವಿಲ್ ಸೇ ದಟ್ ನಾನು 1 hour ಅಲ್ಲಿ ಐ ಹ್ಯಾವ್ ಟು ಕಂಪ್ಲೀಟ್ ಸಮ್ 10 questions ಫಾರ್ ಸೇ ಎಕ್ಸಾಂಪಲ್ ಯು ಸೇಯಿಂಗ್. ಸೊ ಇವಾಗ 1 hour ನೀವು 10 questions ಮುಗಿಸ್ಬೇಕು ಅಂದ್ರೆ ದಿಸ್ ಇಸ್ ಯೋರ್ ಟಾರ್ಗೆಟ್. ಈ ಟೈಮ್ ಪೀರಿಯಡ್ ಅಲ್ಲಿ ಇಷ್ಟು ಕೆಲಸ ಮುಗಿಸ್ಬೇಕು ಅಂತ. ಇವಾಗ ಈ ಟಾರ್ಗೆಟ್ ಯಾಕೆ ಸೆಟ್ ಮಾಡ್ತೀರಾ? ಸೊ ದಟ್ ಯು ವಿಲ್ ನೋ ಹೌ ಮಚ್ ಯು ಆರ್ ಡೂಯಿಂಗ್, how exactly you are doing, and you will also know that you have only less period of time. 1 hour ಅಲ್ಲಿ ನೀವು ಕೆಲಸ ಮುಗಿಸ್ಬೇಕು ಅಂತ ನಿಮಗೆ ಒಂದು ಟಾರ್ಗೆಟ್ ಸೆಟ್ ಆಗಿರುತ್ತೆ. ಸೊ ಟಾರ್ಗೆಟ್ ಸೆಟ್ ಆದ್ರೆ ಕೆಲಸ ಬೇಗ ಆಗುತ್ತೆ and you will know exactly what you have to do. Okay, so that is standardization. And next, simplification. Again, simplification is saying simplify ಮಾಡೋದು. ಬಿಸ್ನೆಸ್ ಅಲ್ಲಿ ಕೆಲಸ ಮಾಡ್ತಿರೋದನ್ನ, ನೀವು ಏನ್ ಕೆಲಸ ಮಾಡ್ತಿದ್ದೀರಾ ಆ ಕೆಲಸನ ಸಿಂಪ್ಲಿಫೈ ಮಾಡೋದನ್ನ ನಾವು ಸಿಂಪ್ಲಿಫಿಕೇಶನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಮೂವಿ ನೋಡ್ತಿದ್ದೀರಾ, ಬಿ ಇಟ್ ಇನ್ ನೆಟ್ಫ್ಲಿಕ್ಸ್, ಪ್ರೈಮ್, ಯೂಟ್ಯೂಬ್, ನಾವು ದಟ್ಸ್ ಓನ್ಲಿ ದ ಮೇನ್ ಪ್ಲಾಟ್ಫಾರ್ಮ್ ಯು ವಾಚ್ ಮೂವೀಸ್ ಆರ್. ಸೊ ಲೆಟ್ ಅಸ್ ಸೇ ನೀವು ಮೂವಿನೋ ಅಥವಾ ಏನೋ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಅಲ್ಲಿ ಮೂವೀಸ್ ನೋಡ್ಬೇಕಾದ್ರೆ ಸಮಟೈಮ್ಸ್ ಒಂದು ಸಾಂಗ್ ಬಂದಾಗ ನೀವೇನ್ ಮಾಡ್ತೀರಾ, ಸಾಂಗ್ ನ ಸ್ಕಿಪ್ ಮಾಡ್ಬಿಡ್ತೀರಾ. ಸ್ಕಿಪ್ ಎಂತಕ್ಕೆ ಮಾಡ್ತೀರಾ? ಬಿಕಾಸ್ ಪ್ರಾಬಬ್ಲಿ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಆರ್ ಯು ಫೀಲ್ ದಟ್ ಓಕೆ that's I don't like that song and that's a waste of my time. ಸೊ ನೀವೇನ್ ಮಾಡ್ತೀರಾ, ಸಾಂಗ್ ನ ಸ್ಕಿಪ್ ಮಾಡ್ಬಿಟ್ಟು ನೀವು ಬೇಗ ಮೂವಿನ ಮುಗಿಸ್ಬಿಡ್ತೀರಾ. ಬೇಗ ಅಲ್ಲಿ ಒಂದು ಲೆಟ್ ಅಸ್ ಸೇ ಮೂವಿ ನೋಡ್ತಿರೋದು ಒಂದು ಕೆಲಸ ಆಗಿದೆ, ಆ ಕೆಲಸನ ಬೇಗ ಮುಗಿಸ್ಬೇಕು ಅಂತ ನೀವೇನ್ ಮಾಡಿದ್ರಿ, ಅನ್ನೆಸೆಸರಿ ಫ್ಯಾಕ್ಟರ್ಸ್ ನ ರಿಮೂವ್ ಮಾಡಿದ್ರಿ. ಅಂದ್ರೆ ಸಾಂಗ್ ಬಂದ್ಬಿಟ್ಟು ಅನ್ನೆಸೆಸರಿ ಫ್ಯಾಕ್ಟರ್ಸ್.
ಅಂಡ್ ಇಟ್ ಇಸ್ ಯಾವುದೋ ಒಂದು ಫೈಟಿಂಗ್ ಸೀನ್ ಬರ್ತಿದೆ, ತುಂಬಾ ರಿಪೀಟೆಡ್ ಸೇಮ್ ಸೀನ್ಸ್ ಬರ್ತಾ ಇದೆ. ಸೊ ನೀವೇನ್ ಮಾಡ್ತಿದ್ದೀರಾ, ಆ ಫೈಟ್ ಸೀನ್ ರಿಮೂವ್ ಮಾಡ್ತಾ ಇದ್ದೀರಾ. ಸೊ ಅಲ್ಲಿ ಏನ್ ಮಾಡ್ತಿದ್ದೀರಾ, ಯು ಆರ್ ರಿಮೂವಿಂಗ್, ಯು ಆರ್ ಎಲಿಮಿನೇಟಿಂಗ್ ದಿ ಅನ್ನೆಸೆಸರಿ ಥಿಂಗ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಮೂವಿ. ಸಿಮಿಲರ್ಲಿ ಬಿಸ್ನೆಸ್ ಅಲ್ಲಿ ಒಂದು ಕೆಲಸ ಮಾಡಬೇಕಾದ್ರೆ ಅನ್ನೆಸೆಸರಿ ಆಕ್ಟಿವಿಟೀಸ್ ನ ಅಥವಾ ಅನ್ನೆಸೆಸರಿ ಪ್ರಾಬ್ಲಮ್ಸ್ ನ, ಅನ್ನೆಸೆಸರಿ ಡೈವರ್ಸಿಟೀಸ್ ನ ಎಲಿಮಿನೇಟ್ ಮಾಡೋದು, ಸೊ ದಟ್ ಯು ಕ್ಯಾನ್ ಕಂಪ್ಲೀಟ್ ದಿ ವರ್ಕ್. ಸೊ ಬೇಸಿಕಲಿ FW ಟೇಲರ್ ಹೇಳ್ತಾ ಇದ್ದಾರೆ, ಬಿಸ್ನೆಸ್ ಅಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡೈಸೇಷನ್ ಮತ್ತೆ ಸಿಂಪ್ಲಿಫಿಕೇಶನ್ ಅನ್ನೋ ಒಂದು ಟೆಕ್ನಿಕ್ ನ ಫಾಲೋ ಮಾಡಿ. ಸ್ಟ್ಯಾಂಡರ್ಡೈಸೇಷನ್ ಅಲ್ಲಿ ಸೆಟ್ ಮಾಡಿ ಎಲ್ಲ ಆಕ್ಟಿವಿಟೀಸ್ಗೆ ಒಂದು ಸ್ಟ್ಯಾಂಡರ್ಡ್ ನ, ಅಂಡ್ ಸಿಂಪ್ಲಿಫಿಕೇಶನ್ ಅಲ್ಲಿ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಇರೋ ಅನ್ನೆಸೆಸರಿ ಫ್ಯಾಕ್ಟರ್ಸ್ ನ ರಿಮೂವ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ ಕೆಲಸ ಈಸಿ ಆಗುತ್ತೆ. ಅಂಡ್ ನಿಮ್ ಕೆಲಸ ಹೆಂಗ್ ಆಗ್ಬೇಕು, ಯಾವಾಗ ಆಗ್ಬೇಕು, ಎಷ್ಟೊತ್ತರಲ್ಲಿ ಮುಗಿಸ್ಬೇಕು, ಅದೆಲ್ಲ ನಿಮ್ಗೆ ಒಂದು ಟಾರ್ಗೆಟ್ ಸೆಟ್ ಆಗಿರುತ್ತೆ. So when you are following this technique, your business will do the work in a little efficient manner. That's what FW Taylor tries to tell us in standardization and simplification technique. Okay, and the next one we have is differential piece wage system. Now in this technique FW Taylor ಹೇಳ್ತಿದ್ದಾರೆ that employees ಗೆ wages ನ ಕೊಡಿ ಡಿಫರೆಂಟ್ ಆಗಿ. ಅಂದ್ರೆ ಎಂಪ್ಲಾಯೀಸ್ ಗೆ ವೇಜಸ್ ಸಿಗಬೇಕು ಡಿಫ್ರೆಂಟ್ ಆಗಿ, ಅಂದ್ರೆ ಆನ್ ಡಿಪೆಂಡಿಂಗ್ ಅಪಾನ್ ದ ಎಫಿಷಿಯನ್ಸಿ, ಅವ್ರದ್ದು ಎಫಿಷಿಯನ್ಸಿ ಲೆವೆಲ್ ನ ನೋಡ್ಕೊಂಡು ಅವ್ರಿಗೆ ವೇಜಸ್ ಕೊಡಿ. ಇಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ವರ್ಕರ್ಸ್ ನಾವು, ಎಫೆಕ್ಟಿವ್ ವರ್ಕರ್ಸ್ ಅಂಡ್ ಇನ್ಎಫೆಕ್ಟಿವ್ ವರ್ಕರ್ಸ್. ಎಫೆಕ್ಟಿವ್ ವರ್ಕರ್ಸ್ ಅಂದ್ರೆ ಕೊಟ್ಟಿರೋ ಕೆಲಸನ ಬೇಗ ಕರೆಕ್ಟ್ ಆಗಿ ಆನ್ ಟೈಮ್ ಮುಗಿಸಿದ್ರೆ ಅದನ್ನ ನಾವು ಎಫೆಕ್ಟಿವ್ ವರ್ಕರ್ ಅಂತ ಕರಿತೀವಿ. ಅದೇ ಕೊಟ್ಟಿರೋ ಕೆಲಸನ ಆನ್ ಟೈಮ್ ಮುಗಿಸಿಲ್ಲ, ಕರೆಕ್ಟ್ ಆಗಿ ಮುಗಿಸಿಲ್ಲ ಅಂತ ಅಂದ್ರೆ ಇನ್ಎಫೆಕ್ಟಿವ್ ವರ್ಕರ್ ಆಗ್ತಾರೆ. ಇವಾಗ ಲೆಟಸ್ ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಒಂದು ಟೈಮ್ ಲಿಮಿಟ್ ಕೊಡ್ತಾ ಇದ್ದೀನಿ, ಒಂದ್ ದಿವಸದಲ್ಲಿ ನೀವು ಇಷ್ಟು ಕೆಲಸ ಮಾಡಿ. ಲೆಟಸ್ ನಾನು ಹೇಳ್ತಾ ಇದ್ದೀನಿ, ಒಂದ್ ದಿವಸದಲ್ಲಿ ಯು ಡೂ ದಿ ಪ್ರೊಡಕ್ಷನ್ ಆಫ್ ಲೆಟಸ್ 20 ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡಿ. ಒಂದ್ ದಿವಸದಲ್ಲಿ ನೀವು 20 ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡಬೇಕು. ಇದು ನಾನು ನಿಮ್ಗೆ ಕೊಡ್ತಾ ಇರೋ ಟಾರ್ಗೆಟ್ ಫಸ್ಟ್. ಸೊ ಇವಾಗ ನೀವು ಏನಾದ್ರೂ ನಾನು ಕೊಟ್ಟಿರೋ ಟೈಮಲ್ಲಿ ಲೆಟಸ್ ನೀವು 20 ಪ್ರಾಡಕ್ಟ್ಸ್ ಕೂಡ ಪ್ರೊಡ್ಯೂಸ್ ಮಾಡಿಬಿಟ್ಟಿದ್ದೀರಾ ಅಂದ್ರೆ ಏನಾದ್ರೂ ನೀವು ಎಫೆಕ್ಟಿವ್ ವರ್ಕರ್ ಆದ್ರಿ. ಅದೇ ನೀವೇನಾದ್ರೂ ಲೆಟಸ್ 18 ಪ್ರಾಡಕ್ಟ್ಸ್ ಅಥವಾ ಲೆಟಸ್ 15 ಪ್ರಾಡಕ್ಟ್ಸ್ ನ ಅಷ್ಟೇ ಪ್ರೊಡ್ಯೂಸ್ ಮಾಡಿದೀರಾ ಅಂದ್ರೆ ಯು ಆರ್ ಇನ್ಎಫೆಕ್ಟಿವ್ ಪ್ರಾಡಕ್ಟ್. ಸೊ ನಾನು ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಕೊಟ್ಟಿರೋ ಟಾರ್ಗೆಟ್ ನ ರೀಚ್ ಮಾಡಿ ಕೆಲಸನ ಕರೆಕ್ಟ್ ಆಗಿ ಮುಗಿಸ್ಬಿಟ್ರೆ ಐ ವಿಲ್ ಗಿವ್ ಯು 400 rupees ಪರ್ ಡೇ ನಾನು ನಿಮ್ಗೆ ಇಷ್ಟನ್ನ ಕೊಡ್ತೀನಿ. ಅದೇ ನಾನು ಕೊಟ್ಟಿರೋ ಕೆಲಸನ ನೀವು ನೀಟಾಗಿ ಆನ್ ಟೈಮ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂತ ಅಂದ್ರೆ ನಾನು ನಿಮ್ದು ಆಬ್ವಿಯಸ್ಲಿ ವೇಜಸ್ ಕಟ್ ಮಾಡ್ತೀನಿ. ಲೆಟಸ್ ಐ ವಿಲ್ ಗಿವ್ ಯು 350 rupees ಓನ್ಲಿ. ಸೊ ಇಲ್ಲಿ ಏನಾಗ್ತಾ ಇದೆ, ನಾನು ನಿಮ್ಗೆ ಕಡಿಮೆ ಸ್ಯಾಲ್ರಿ ಕೊಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ವೇಜ್ ಕೊಡ್ತಾ ಇದ್ದೀನಿ ಅಂದ್ರೆ ಡಿಫ್ರೆಂಟ್ ವೇಜಸ್ ನ ಕೊಡ್ತಾ ಇದ್ದೀನಿ. ಸೊ ಹಿಂಗ್ ಮಾಡೋದ್ರಿಂದ ಪಾರ್ಶಾಲಿಟಿ ಮಾಡ್ತಾ ಇಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವ್ರದ್ದು ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಅವ್ರಿಗೆ ವೇಜಸ್ ಸಿಗ್ತಾ ಇದೆ. ಇದರಿಂದ ಏನಾಗುತ್ತೆ, ವರ್ಕರ್ಸ್ ಮೋಟಿವೇಟೆಡ್ ಆಗಿರ್ತಾರೆ. ಹೇಗ್ ಮೋಟಿವೇಟೆಡ್ ಆಗಿರ್ತಾರೆ, ಇವಾಗ ಲೆಟಸ್ ಎಫೆಕ್ಟಿವ್ ನೀವು ಕರೆಕ್ಟ್ ಆಗಿ ಕೆಲಸ ಮುಗಿಸ್ತಾ ಇದ್ದೀರಾ. ಇವಾಗ ನಾನು ಲೆಟಸ್ ನಿಮ್ಗೆ 20 ಪ್ರಾಡಕ್ಟ್ಸ್ ಅಷ್ಟೇ ಹೇಳಿದೆ, ಲೆಟಸ್ ನೀವು 25 ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡಿದೀರಾ. ಸೊ 25 ಮಾಡಿದೀರಾ ಅಂದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಿದೀರಾ. ಸೊ ನಾನು ಹೇಳ್ತಿದ್ದೀನಿ ನಿಮ್ಗೆ 400 ಅಲ್ಲ, ನಾನು ನಿಮ್ಗೆ 450 rupees ಕೊಡ್ತೀನಿ ಅಂತ. ಸೊ ಇಲ್ಲಿ ಜಾಸ್ತಿ ವೇಜಸ್ ಕೊಡ್ತಾ ಇದ್ದೀನಲ್ವಾ, ಅಂದ್ರೆ ನಿಮ್ ಪರ್ಫಾರ್ಮೆನ್ಸ್ ಪ್ರಕಾರ ನಿಮ್ದು ವೇಜಸ್ ಸಿಗ್ತಾ ಇದೆ ನಿಮ್ಗೆ. ಸೊ ಅಲ್ಲಿ ನೀವೇನ್ ಆಗ್ತೀರಾ, ಮೋಟಿವೇಟೆಡ್ ಆಗಿರ್ತೀರಾ. ನೀವೇನ್ ಹೇಳ್ತೀರಾ, ನನ್ಗೆ ಇದೇ ವೇಜಸ್ ಅಂದ್ರೆ ಇದೇ ತರ ಚೆನ್ನಾಗಿ ವೇಜಸ್ ಸಿಗ್ತಾ ಇರಬೇಕು, ಅದಕ್ಕೆ ನಾನು ಹಿಂಗೆ ಕೆಲಸ ಮಾಡ್ಬೇಕು ಅಂತ ನೀವು ಮೋಟಿವೇಟೆಡ್ ಆಗ್ತೀರಾ. ಅದೇ ತರ ಇನ್ಎಫೆಕ್ಟಿವ್ ವರ್ಕರ್ಸ್ ಏನಾಗುತ್ತೆ, ಅಲ್ಲಿ ಅವ್ರಿಗೂ ಮೋಟಿವೇಶನ್ ಸಿಗುತ್ತೆ. ವಾಟ್ ವಿಲ್ ದೇ ಥಿಂಕ್, ಐ ಆಮ್ ಗೆಟಿಂಗ್ ಓನ್ಲಿ 350, ನನಗೂ 400 rupees ಬೇಕು, ನನಗೂ 450 rupees ಬೇಕು, ಅವ್ರಿಗೆ ಈ ಒಂದು ಅಮೌಂಟ್ ಬೇಕು ಅಂತ ಅವ್ರು ಏನ್ ಮಾಡ್ತಾರೆ, ಅವರು ಕೂಡ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಎಫೆಕ್ಟಿವ್ ಆಗಲಿ ಇನ್ಎಫೆಕ್ಟಿವ್ ವರ್ಕರ್ ಆಗಲಿ ಇಬ್ರು ಕೂಡ ಏನಾಗ್ತಿದ್ದಾರೆ, ಮೋಟಿವೇಟ್ ಆಗ್ತಿದ್ದಾರೆ. ಸೊ FW ಟೇಲರ್ ಹೇಳ್ತಿದ್ದಾರೆ ದಟ್ ವರ್ಕರ್ಸ್ಗೆ ನೀವು ಬೇರೆ ಬೇರೆ ವೇಜಸ್ ನ ಕೊಡಿ, ಅವ್ರದ್ದು ಎಫಿಷಿಯನ್ಸಿನ ನೋಡ್ಕೊಂಡು. ಈ ರೀತಿ ನೀವೇನಾದ್ರೂ ವೇಜಸ್ ನ ಕೊಟ್ರೆ ಅವರು ಮೋಟಿವೇಟೆಡ್ ಆಗಿರ್ತಾರೆ. ನಿಮ್ ಬಿಸ್ನೆಸ್ ಅಲ್ಲಿ ಕೆಲಸ ಕರೆಕ್ಟ್ ಆಗಿ ಆಗುತ್ತೆ ಅಂಡ್ ವೇಸ್ಟೇಜಸ್ ಆಗಲ್ಲ ಯಾವ ರಿಸೋರ್ಸಸ್. Okay, and the next one we have is the mental revolution. Now actually mental revolution is very easy to understand. Mental revolution ಹೇಳ್ತಾ ಇದೆ ಬಿಸ್ನೆಸ್ ಅಲ್ಲಿ ವರ್ಕರ್ಸ್ ಮತ್ತೆ mental revolution. This is another technique given by FW Taylor, and this technique is talking about the workers and management of the organization. ಅಂದ್ರೆ ಬಿಸ್ನೆಸ್ ಅಲ್ಲಿ ವರ್ಕರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು ಅವ್ರದ್ದು ಆಟಿಟ್ಯೂಡ್ ನ ಫ್ರಮ್ ನೆಗೆಟಿವ್ ಆಟಿಟ್ಯೂಡ್ ಟು ಪಾಸಿಟಿವ್ ಆಟಿಟ್ಯೂಡ್. ನೆಗೆಟಿವ್ ಇರೋ ಆಟಿಟ್ಯೂಡ್ ನ ಪಾಸಿಟಿವ್ ಗೆ ಕನ್ವರ್ಟ್ ಮಾಡ್ಬೇಕು. ಅಂದ್ರೆ ಅವ್ರ ಮಧ್ಯದಲ್ಲಿ ಇರೋ ಒಂದು ಕಾಂಪಿಟೇಷನ್ ಒಂದು ಭಾವನೆ ಇದೆ ಅಂತ ಅಂದ್ರೆ ಅದನ್ನ ಕೋಆಪರೇಷನ್ ಗೆ ಕನ್ವರ್ಟ್ ಮಾಡೋದು. ಸೊ FW ಟೇಲರ್ ಏನ್ ಹೇಳ್ತಿದ್ದಾರೆ, ಬಿಸ್ನೆಸ್ ಅಲ್ಲಿರೋ ವರ್ಕರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಅವ್ರದ್ದು ಆಟಿಟ್ಯೂಡ್ ನ ಚೇಂಜ್ ಮಾಡಬೇಕು, ನೆಗೆಟಿವ್ ಆಟಿಟ್ಯೂಡ್ ಇಂದ ಪಾಸಿಟಿವ್ ಆಟಿಟ್ಯೂಡ್ ಕ್ರಿಯೇಟ್ ಮಾಡಬೇಕು.
ಅವ್ರ ಮಧ್ಯದಲ್ಲಿ ವರ್ಕರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಮಧ್ಯದಲ್ಲಿ ಏನಾದ್ರೂ ಕಾಂಪಿಟೇಷನ್ ಇದೆ ಅಂದ್ರೆ ಕಾಂಪಿಟೇಷನ್ ಬದಲಾಗಿ ಕೋಆಪರೇಷನ್ ಕ್ರಿಯೇಟ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಮೆಂಟಲ್ ರೆವಲ್ಯೂಷನ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ದಿ ಆಟಿಟ್ಯೂಡ್ ಆಫ್ ದಿ ವರ್ಕರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಫ್ರಮ್ ಕಾಂಪಿಟೇಷನ್ ಟು ಕೋಆಪರೇಷನ್. ಸೊ ಈ ರೀತಿ ನಮ್ಮ ಮಧ್ಯದಲ್ಲಿ ವರ್ಕರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಮಧ್ಯದಲ್ಲಿ ಕೋಆಪರೇಷನ್ ಇದ್ರೆ, ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಬಿಸ್ನೆಸ್ ಅಲ್ಲಿ ಕೆಲಸ ಚೆನ್ನಾಗಾಗುತ್ತೆ. ಅದೇ ಇವಾಗ ವರ್ಕರ್ಸ್ ಅವ್ರ ಪಾಡಿಗೆ ಅವ್ರದ್ದು ಪ್ರಿಯಾರಿಟಿ ಅನ್ಕೊಂಡು ಅವ್ರ ಪಾಡಿಗೆ ಯೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂಡ್ ಮ್ಯಾನೇಜ್ಮೆಂಟ್ ಆಗಿ ನಾನು ಲೆಟಸ್ ಐ ಆಮ್ ದಿ ಸುಪೀರಿಯರ್, ಐ ಆಮ್ ದಿ ಪ್ರಿಯಾರಿಟೈಸ್ಡ್ ಪರ್ಸನ್, ನಾನು ಇಲ್ದೆ ವರ್ಕರ್ಸ್ ಏನು ಮಾಡಕ್ಕಾಗಲ್ಲ, ಈ ತರ ಆಟಿಟ್ಯೂಡ್ ಅಲ್ಲಿ ನಾನು ಕೂತ್ಕೊಂಡ್ರೆ ಅಗೇನ್ ಅಲ್ಲಿ ಕೂಡ ವರ್ಕ್ ಆಗಲ್ಲ. ಅಲ್ಲಿ ಏನಾಗುತ್ತೆ, ಒಂದು ಸುಪೀರಿಯಾರಿಟಿ ಅಂಡ್ ಸಬಾರ್ಡಿನೇಟ್, ಒಂದು ಸುಪೀರಿಯರ್ ಸಬಾರ್ಡಿನೇಟ್ ಒಂದು ಭಾವನೆ ಬಂದ್ಬಿಡುತ್ತೆ. ಅಂದ್ರೆ ಅಲ್ಲಿ ಏನಾಗುತ್ತೆ, ಮಧ್ಯದಲ್ಲಿ ಒಂದು ಗ್ಯಾಪ್ ಬಂದ್ಬಿಡುತ್ತೆ ವರ್ಕರ್ಸ್ ಮತ್ತೆ ಮ್ಯಾನೇಜ್ಮೆಂಟ್ ಮಧ್ಯದಲ್ಲಿ. ಸೊ FW ಟೇಲರ್ ಹೇಳ್ತಿದ್ದಾರೆ ದಟ್ ಇಬ್ಬರು ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿರ್ಲಿ, ಕೋಆಪರೇಷನ್ ಇರಲಿ, ಕಾಂಪಿಟೇಷನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜಗಳ ಎಲ್ಲ ಬೇಡ, ಚೇಂಜ್ ಮಾಡಿ ನಿಮ್ ಮೆಂಟಾಲಿಟಿನ ಅಂತ ಹೇಳ್ತಾ ಇದೆ ಈ ಒಂದು ಮೆಂಟಲ್ ರೆವಲ್ಯೂಷನ್ ಅನ್ನೋ ಒಂದು ಟೆಕ್ನಿಕ್. ಸೊ ದರ್ ಆರ್ 5 ಟೆಕ್ನಿಕ್ಸ್ ಆಫ್ FW ಟೇಲರ್: ಫಂಕ್ಷನಲ್ ಫೋರ್ಮೆನ್ಶಿಪ್, work study, then differential piece weight system, standardization and simplification, and mental revolution. ಅದರಲ್ಲಿ ಮೂರನ್ನ ಮುಗಿಸಿದೀವಿ. ಮೆಂಟಲ್ ರೆವಲ್ಯೂಷನ್, differential piece weight system ಆಯ್ತು, and standardization and simplification ಮೂರು ಮುಗಿತು. In the next video we will be completing the functional foremanship and the work study aspects, which are a bit little lengthier topics. So until then, if you have any confusion regarding this topic, please let me know in the comment section, and please like, subscribe and share. Take the help and spread the help to your friends as well. And yes, I will see you in the next video. Thank you.